ನಮಸ್ಕಾರ. ಕಳೆದ 3 ದಿನಗಳ ಹಿಂದೆ ಕೋಲಾರ ಜಿಲ್ಲೆಯಾದ್ಯಂತ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕು ಈ ಭಾಗದಲ್ಲಿ ಬಿರುಗಾಳಿ ಸಮೇತ ಬಿದ್ದಂಥ ಧಾರಾಕಾರ ಮಳೆಯಿಂದಾಗಿ ಮಾವಿನ ಫಸಲು ನೆಲಕ್ಕುರುಳಿ ಇವತ್ತು ಕೊಳೆತ ಪರಿಸ್ಥಿತಿಯಲ್ಲಿದೆ. ಈ ವಿಚಾರವಾಗಿ ಗೌರವಿತ ಜಿಲ್ಲಾಧಿಕಾರಿಗಳು ಕೂಡ ನಿನ್ನೆ ಭೇಟಿ ಮಾಡಿ ಚರ್ಚಿಸಿದ್ದೇನೆ. ನಿನ್ನೆ ಸಹ ಕೋಲಾರ ಲೋಕಸಭಾ ಸದಸ್ಯರಾದಂಥ ಗೌರವಿತ ಮಲ್ಲೇಶ್ ಬಾಬು ಸಾಹೇಬರು ಹಾಗೆ ಆ ಭಾಗದ ಶಾಸಕರಾದಂಥ ಗೌರವಿತ ವೆಂಕಟೇಶ್ವರ ಸಾಹೇಬರು ಜೊತೆಯಾಗಿ ಅಧಿಕಾರಿಗಳನ್ನು ಜೊತೆಗೂಡಿಕೊಂಡು ಏನು ಆ ನಷ್ಟ ಆಗಿರ್ತಕ್ಕಂಥ ಮತ್ತು ಬೆಳೆ ಹಾಳಾಗಿರ್ತಕ್ಕಂಥ ತೋಟಕ್ಕೆ ಭೇಟಿ ನೀಡಿದ್ದಾರೆ. ಇವತ್ತು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ, ಹಾಗೆ ಜಿಲ್ಲಾಡಳಿತ, ತೋಟಗಾರಿಕಾ ಇಲಾಖೆ ಜಂಟಿಯಾಗಿ ಇವತ್ತು ಈ ಒಂದು ರೈತರ ಸಂಕಷ್ಟಕ್ಕೆ ಧಾವಿಸಬೇಕು. ಯಾವೆಲ್ಲ ರೈತರುಗಳಿಗೆ ಇವತ್ತು ಬೆಳೆ ಹಾಳಾಗಿದೆ ಆ ರೈತರಿಗೆ ಪರಿಹಾರ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಕೂಡ ಮನವಿ ಮಾಡ್ತೇನೆ. ವಿಶೇಷವಾಗಿ ಏನು ಈ ಒಂದು ಬೆಳೆ ಸಣ್ಣ ರೈತರು, ಅತಿ ಸಣ್ಣ ರೈತರು, ಮಧ್ಯಮ ಗಾತ್ರದ ರೈತರು ಈ ಒಂದು ಬೆಳೆಗೆ ವರ್ಷ ಪೂರ್ತಿ ಅವಲಂಬಿತರಾಗಿದ್ದಾರೆ. ಇದರಿಂದ ಆರ್ಥಿಕ ನಷ್ಟ ಒಂದು ಕಡೆ, ಕಳೆದ ವರ್ಷ ಕೂಡ ಈ ಒಂದು ಬೆಳೆಗೆ ಒಳ್ಳೆಯ ಬೆಲೆ ಸಿಗದೆ ರೈತರು ಕೂಡ ಭಾಳ ಕಂಗಾಲಾಗಿದೆ. ಇವತ್ತು ಪ್ರಕೃತಿ ವಿಕೋಪಗಳಿಂದ ಆಗ್ತಕ್ಕಂಥದ್ದು, ಹವಾಮಾನ ವೈಪರೀತ್ಯಗಳಾಗ್ತಕ್ಕಂಥ ಈ ಒಂದು ಪರಿಸ್ಥಿತಿಗಳಲ್ಲಿ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕೂಡ ತುರ್ತಾಗಿ ಈ ಒಂದು ಸಮಯದಲ್ಲಿ ರೈತರ ಕಡೆ ಧಾವಿಸಿ ಆಗಿರ್ತಕ್ಕಂಥ ನಷ್ಟಕ್ಕೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಜರುಗಿಸಿ ರೈತರು ಉಳಿಯೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕಂತ ತಿಳಿಸಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ. ನಮಸ್ಕಾರ.